ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವಿಷಯ ಮಾತಾಡೋಣ. ಏನು ವಿಷಯ ಅಂತಂದರೆ, ಗೊತ್ತಲ್ಲ ನಿಮಗೆ, ನೋಡಿರ್ತೀರ ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲೂ ಒಂದೇ, ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್. ಹಣ ಬಂದ ಏನೋ ಅದು ಚಿಕ್ಕ ಹುಡುಗರ ತರ ಅಣೆಬೆಂಡೆ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಣ್ಣ ಏನಾಯ್ತಣ್ಣ? ಯಾಕಣ್ಣ? ಅಣ್ಣ ಇನ್ನು ಏನೋ ಬೇಕಣ್ಣ. ಇದು ತರಲಿಲ್ವೇ? ಇಲ್ಲ ಬೇಕು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಮಾನವ ತಮ್ಮು ಸೊ ವಿಷಯ ಇದು, ಕಲ್ಲಲ್ಲಿ ಹೊಡಿತೀನಿ, ಅದು ಹೆಂಗೆ ಹೊಡಿತೀರ ನಾವು ನೋಡ್ತೀವಿ. ಈ ಯಾವುದೋ ಒಂದು ಸ್ಕ್ರಿಪ್ಟೆಡ್ ರಿಯಾಲಿಟಿ ಶೋನ, ಆ ಶೋಗೆ ಒಬ್ಬರನ್ನ ವಿನ್ನರ್ ಅಂತ ಡಿಕ್ಲೇರ್ ಅವ್ರು ಮಾಡ್ತಾರೆ. ನೀವೆಲ್ಲ ಇದು ಮಾಡ್ದೇ 11 ಸೀಸನ್ ನಡ್ಸ್ಕೊಂಡ್ಬಂದಿಲ್ಲ ಅವರು. ನಿಮಗೆ ಜಾಸ್ತಿ ಆಯಿತು ಅಂತ ಅನ್ಸಲ್ಲ. ಮತ್ತು ನಮ್ಮ ಜನ ಇಷ್ಟೊಂದು ಕೆಲಸ ಇಲ್ದೇ ಅವರ ಖಾಲಿ ಅವರ ಗೊತ್ತಿಲ್ಲ. ನೀವು ಮಾಡಬೇಕಾಗಿರೋದೇನು, 99 ಓಟು ನಿಮ್ಮ ಕೈಯಲ್ಲಿ ಐತೆ. ಮನೇಲಿ ಕೂತ್ಕೊಂಡು 99 ಓಟ್ ಮಾಡಿ, ಯಾರು ಬೇಡ ಅಂದರು. 1 ಮಿಲಿಯನ್ ಫಾಲೋವರ್ಸ್ ಏನೋ ಇದ್ದೀರಾ ಇಲ್ಲಿಗೆ. 10 ಲಕ್ಷ ಫಾಲೋವರ್ಸು ಅಂತಂದರೆ 99 ಓಟು. ಬಿಗ್ ಬಾಸ್ ಇತಿಹಾಸದಲ್ಲೇ ಯಾರಿಗೂ ಅಷ್ಟೊಂದು ಓಟ್ ಬಿದ್ದಿರಲ್ಲ, ಅಷ್ಟೊಂದು ಓಟ್ ಹಾಕ್ಬೋದು. ಬೀದಿಗಳಲ್ಲಿ ಬಂದೇನು ಸುಮ್ಮನೆ ಎಂತಕ್ಕೆ ಸೀನ್ ಕ್ರಿಯೇಟ್ ಮಾಡ್ತಿದ್ದೀರಾ? ನನ್ನ ವಾಟ್ಸಪ್ಪು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದ್ದೀನಿ, ಕಳಿಸ್ತಾ ಇರ್ತಾರೆ ಗಿಲ್ಲಿಗೆ ಓಟ್ ಮಾಡು ಅಂತ. ನಿಮ್ಗೆ ಇಷ್ಟನ ಮಾಡಿರಿ, ಬೇರೆಯವ್ರಿಗೆ ಮಾಡು ಅಂತ ಹೇಳೋದಲ್ಲ. ಅವ್ರಿಗೆ ಇಷ್ಟ ಇದ್ದರೆ ಅವ್ರು ಮಾಡ್ತಾರೆ. ಇನ್ನೂ ನೋಡಿದ್ದೀನಿ ಬೇರೆಯವ್ರ ಮೊಬೈಲ್ ಇಸ್ಕೊಂಡು ಮಾಡೋದು. ಅದು ಕಳ್ಳೋಟು ಹಾಕ್ಸ್ಕೊಂಡಿದ್ದಂಗೆ, ಕಳ್ಳೋಟು. ಸೊ ಯಾರು ಡಿಸರ್ವಿಂಗ್ ಇದ್ದಾರೋ ಅವ್ರು ಗೆಲ್ತಾರೆ. ಆಮೇಲೆ ಕನ್ನಡ ರಕ್ಷಣಾ ವೇದಿಕೆಯವರು ಅಶ್ವಿನಿನೇ ಗೆಲ್ಲಿಸ್ತೀವಿ, ನಮ್ಮನೆ ಮಗಳು. ಗಿಲ್ಲಿ, ಕಾವ್ಯ, ರಘು, ರಕ್ಷಿತಾ, ಧನುಷ್ ಇವರೆಲ್ಲ ತಮಿಳ್ನಾಡು, ಆಂಧ್ರ ಇದರಿಂದ ಬಂದವರು. ಒಂದು ಗುರುತಿಸ್ಕೊಂಡಿರೋ ಕನ್ನಡ ಪರ ಹೋರಾಟ ವೇದಿಕೆಯವರು ಈ ಥರ ಒಂದು ಶೋಗೋಸ್ಕರ ಒಬ್ಬರನ್ನ ಸಪೋರ್ಟ್ ಮಾಡಿಕೊಂಡು ಬೀದಿಗೆ ಬರೋದು ಒಳ್ಳೆ ಬೆಳವಣಿಗೆ ಅಲ್ಲ. ಕನ್ನಡ ರಕ್ಷಣಾ ವೇದಿಕೆ ಅಂತಂದರೆ ಭಾಷೆ ಮೊದಲು ಇಂಪಾರ್ಟೆಂಟು. ಅಶ್ವಿನಿ ಗೌಡ ಅವ್ರು ಕರ್ನಾಟಕ ರಕ್ಷಣಾ ವೇದಿಕೆಯವರು ಅಂತಿರಲ್ಲ. ಮೊನ್ನೆ ನಿಮ್ಗೆ ಯಾವ್ಯಾವುದು ನೇಮ್ಗಳು ಬೇಕು, ಟ್ಯಾಗ್ಗಳು ಬೇಕು ಬರ್ಕೊಳ್ಳಿ ಅಂದಾಗ ಗಿಲ್ಲಿ ಒಬ್ಬನೇ ಕನ್ನಡದಲ್ಲಿ ಬರ್ದವನು, ಮಿಕ್ದವರೆಲ್ಲ ಇಂಗ್ಲೀಷಲ್ಲೇ. ಅಶ್ವಿನಿ ಅವರಾಯಿತು, ಗಿಲ್ಲಿ ಆಯಿತು, ಇನ್ನು ರಘು ಅವ್ರದ್ದು PR ಟೀಮ್ ಡಿಫ್ರೆಂಟ್. ಅವರು ಜಿಮ್ಮರ್ಗಳೆಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರೋದು. ಮಾಡಲಿ, ಒಳ್ಳೇದು, ಬೇಡ ಅನ್ನಲ್ಲ. ಇವ್ರ ಥರ ಬೀದಿಗಿಳಿದು ಕಲ್ಲಲ್ಲಿ ಹೊಡಿತೀವಿ, ಹೊಡೆದ್ರೆ ಅದು ಹೆಂಗೆ ಹೊಡಿತೀರಿ ನಾನು ನೋಡ್ತೀವಿ, ಈ ಥರ ಎಲ್ಲ ಅವ್ರು ಮಾತಾಡ್ತಾ ಇಲ್ಲ. ಸೊ ಬೆಟರ್ ಏನಂದರೆ ಆನ್ಲೈನಲ್ಲಿ ಪ್ರಮೋಟ್ ಮಾಡ್ತಾರೆ, ಆಫ್ಲೈನಲ್ಲೂ ಮಾಡ್ತಾವ್ರು ಒಂದು ರೇಂಜ್ಗೆ. ಇನ್ನು ನೆಕ್ಸ್ಟು ಕಾವ್ಯ ಅವ್ರದ್ದು ಸೇಮ್. ರಘು ಅವ್ರು ಬಿಟ್ಟರೆ ನೆಕ್ಸ್ಟ್ ಅವ್ರದ್ದು PR ಆ್ಯಕ್ಟಿವ್ ಇರೋದು. ಧನುಷ್ ಅವ್ರಿಗೆ ಸೀರಿಯಲಲ್ಲಿ ಮಾಡ್ತಾ ಇರೋರು ಸಪೋರ್ಟ್ ಮಾಡ್ತಾ ಇರ್ಬೋದು. ಇನ್ನು ರಕ್ಷಿತಾ ಅವ್ರಿಗೆ ತುಳುನಾಡು ಸಪೋರ್ಟ್ ಇದೆ. ಸೊ ಹಿಂಗೆ 6 ಜನ ಫೈನಲಿಸ್ಟ್ಗಳಾಗಿದ್ದಾರೆ. ಯಾರೋ ಒಬ್ರು ಗೆಲ್ತಾರೆ ಡಿಸರ್ವಿಂಗ್ ಇರೋರು. ಆದರೆ ಈ ರೇಂಜ್ಗೆ ಜನ ಇಂಟ್ರೆಸ್ಟ್ ತಗೊಂಡು ಒಬ್ಬನ್ನ ಗೆಲ್ಲಿಸಲೇಬೇಕು ಅಂತ ಫಿಕ್ಸ್ ಆಗಿರೋದು ಇದೇ ಫಸ್ಟ್ ಸೀಸನ್. ಗಿಲ್ಲಿ ಅವ್ರಿಗೋಸ್ಕರ ಮಾಡಲಿ, ಬೇಡ ಅನ್ನಲ್ಲ. ಆದರೆ ಗಿಲ್ಲಿಯವರೇ ಡಿಸರ್ವಿಂಗಾ? ಇಲ್ಲ. ಗಿಲ್ಲಿ ಎಂಟರ್ಟೈನ್ಮೆಂಟ್ ಅನ್ನೋ ವಿಷಯದಲ್ಲಿ ತುಂಬ ಅದ್ಮೀರಿದ್ದಾರೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಯಾರು ಗೆಲ್ತಾರೆ ಬಿಗ್ ಬಾಸ್, ಇವರೇ ಗೆಲ್ಲಬೇಕು ಬಿಗ್ ಬಾಸ್, ಇವ್ರಿಗೆ ಓಟ್ ಹಾಕಿ ಗೆಲ್ಲಿಸಿ, ನಿಮ್ಮ ಮನೆಯವ್ರ ಓಟೆಲ್ಲ ಇವ್ರಿಗೆ ಹಾಕ್ಸಿ. ನೋಡ್ತಿದ್ದೀರಲ್ಲ ಪ್ರಮೋಷನ್ಗಳು ಯಾವ ರೇಂಜಿಗೆ ಮಾಡ್ತಾವ್ರೆ ಅಂತ. ಇಷ್ಟೇ ಇಂಟ್ರೆಸ್ಟ್ ತಗೊಂಡು ದೇಶ ಆಳೋರ್ನೋ ರಾಜ್ಯ ಆಳೋರ್ನ ಎಲೆಕ್ಟ್ ಮಾಡಿದರೆ ಚೆನ್ನಾಗಿರೋದು. ಯಾರೋ ಬಿಗ್ ಬಾಸ್ ಕಂಟೆಸ್ಟೆಂಟ್ನ ಗೆಲ್ಸೋಕ್ಕೆ
ಯಾವ ಹಂತಕ್ಕೆಲ್ಲ ಹೋಗಿದ್ದೀರಾ ಅಂದರೆ, ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ಮಗನ ಮದುವೆ ಇನ್ವಿಟೇಷನ್ನ ಸುದೀಪ್ ಅವ್ರಿಗೆ ಕೊಡೋಕೆ ಹೋಗಿದ್ದನ್ನು ನೋಡಿ ಫಿಕ್ಸಿಂಗ್ ಮಾಡೋಕ್ಕೆ ಹೋದವ್ರೆ. ದೆನ್ CSK ಟೀಮ ಫಿಕ್ಸಿಂಗ್ ಮಾಡೋಕ್ಕೆ ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ತಲೆ ಇರಲಿ. ಆಮೇಲೆ ಗಿಲ್ಲಿ ಗೆದ್ದಿಲ್ಲ ಅಂತಂದರೆ ಕಲ್ಲು ಹೊಡಿತೀವಿ ಬಿಗ್ ಬಾಸ್ ಮನೆಗೆ. ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಸೊ ಯಾರೋ ಒಬ್ರು ಗೆಲ್ತಾರೆ, ಡಿಸರ್ವಿಂಗ್ ಇರೋರು. ವೋಟ್ ಮಾಡಿದ್ದೀರಾ ಅಂತಂದರೆ ನಿಮ್ಮ ಕಂಟೆಸ್ಟೆಂಟ್ಗಳೇ ಗೆಲ್ತಾರೆ ಅಂತ ಅಂದ್ಕೊಳ್ಳಿ. ಅದನ್ನು ಬಿಟ್ಟು ರೋಡ್ಗೆ ಇಳಿದ್ಬಿಟ್ಟು ಅವ್ರು ಗೆದ್ದಿಲ್ಲ ಅಂದರೆ ಕಲ್ಲಲ್ಲಿ ಹೊಡಿತೀನಿ, ಇವ್ರು ಗೆದ್ದಿಲ್ಲ ಅಂದರೆ ಕಲ್ಲಲ್ಲಿ ಹೊಡಿತೀನಿ. ಪ್ರಜಾಪ್ರಭುತ್ವ ಇದು. ನೀವು ಸಮಾಜದಲ್ಲಿ ಬದುಕ್ತಾ ಇದ್ದೀರ, ಕಾಡಲ್ಲ. ಕಾನೂನು ಕೈಗೆ ತೊಗೊಳಕ್ಕೆ ಹೋಗ್ಬೇಡಿ. ಆಮೇಲೆ ಕೂಡ ನಿಮ್ಮ ಕೈಯಲ್ಲಿರುತ್ತೆ. ಯಾರೋ ಒಬ್ರು ಗೆಲ್ಲಿ, ಆಲ್ ದ ಬೆಸ್ಟ್ ಹೇಳೋಣ. ನೋಡೋಣ ಸುದೀಪ್ ಅವ್ರು ಯಾರ ಕೈ ಎತ್ತುತ್ತಾರೆ, ಯಾರ ಕೈ ಇಳಿಸ್ತಾರೆ ಅಂತ. ವೇಟ್ ಆ್ಯಂಡ್ ಸಿ. ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಷಯ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬಿಗ್ ಬಾಸ್ ಗೆದ್ಮೇಲೆ ಏನಾಗಿತ್ತು, ಏನಾಯಿತು, ಏನು ಹೇಳ್ದವರೆಲ್ಲ ಏನು ಮಾಡಿದ್ರು ನೋಡೋಣ. ಕಲ್ಲಲ್ಲಿ ಯಾರು ಹೊಡಿತಾರೆ, ಯಾರು ಹೊಡ್ಸ್ಕೊತಾರೆ, ಇದೆಲ್ಲ ರಿಸಲ್ಟ್ ಆದಮೇಲೆ ಗೊತ್ತಾಗುತ್ತೆ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್ ಗೈಸ್. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಜೈ ಹಿಂದ್, ಜೈ ಕರ್ನಾಟಕ.